ಇವ್ರು ದೊಡ್ಡ ಹಿಸ್ಟ್ರಿ ಇದೆ. ನಾನೀಗ ಅವ್ರ ಪರವಾಗಿ ಅಡ್ವೊಕೇಟ್ ಮಾಡಕ್ಕೆ ಹೇಳ್ತಾ ಇಲ್ಲ. ಇಲ್ಲಿ ಈ ಸರ್ಕಾರದ ನಡವಳಿಕೆ ಏನಿದೆ ಇದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ದೇವರಾಜೇಗೌಡರಿಗೂ ರೇವಣ್ಣವ್ರಿಗೂ ಒಂದು ಬೇರೆ ಭಾಗ ಇರಲಿ. ಈ ವ್ಯಕ್ತಿ 28ನೇ ತಾರೀಕು ಒಂದು ಕೇಸ್ ಹಾಕೊಂಡವ್ರೆ, 28 ಮಾರ್ಚ್. ಯಾರು ಇವ್ರ ಮೇಲೆ ಈಗ ಅತ್ಯಾಚಾರದ ಆಪಾದನೆ ಮಾಡಿ ಇವತ್ತು ಪಾಪ ಯಾವುದು ಖಾಸಗಿ ಚಾನಲಲ್ಲಿ ಹಿಂದಿನ ದಿವಸ ಕೂರಿಸ್ಕೊಂಡು ಹೆಣ್ಮಗಳ ಕೈಲಿ ಚರ್ಚೆ ಮಾಡಿಸಿ ಇದೆಲ್ಲ ಸ್ಟೋರಿ ಬಿಲ್ಡಪ್ ಮಾಡಿಸಿ ಮಾಡ್ಕೊಂಡು ಆಮೇಲೆ ಅತ್ಯಾಚಾರ ಮಾಡೋದು ಬಂದ ಅಂತೇಳಿ ಕೇಸ್ ಹಾಕಿಸ್ಕೊಂಡು ಅದ್ರ ಮೇಲೆ ಈಗ ಅರೆಸ್ಟ್ ಮಾಡಿದ್ದಾರೆ 376 ಈ ವ್ಯಕ್ತಿ ಮೇಲೆ. ಈ ವ್ಯಕ್ತಿ 28ನೇ ತಾರೀಕು ಒಂದು ಆ ಹೆಣ್ಮಗಳ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಹನಿ ಟ್ರ್ಯಾಪ್ ವಿಷಯದಲ್ಲಿ ಇಲ್ಲೇ ಹೆಬ್ಬಾಳು ಪೊಲೀಸ್ ಸ್ಟೇಷನ್ನಲ್ಲಿ. ಅದಾದ ನಂತರ ಈ ಒಂದು ಹೆಣ್ಮಗಳೇನಿದ್ದಾಳೆ ಅವಳ ಗಂಡ ಅಂತಕ್ಕಂಥವ್ರು ಈ ವ್ಯಕ್ತಿ ಮೇಲೆ ಒಂದು PCR ಆಕ್ಟ್ ಹಾಕಬೇಕು ಅಂತೇಳಿ ನನ್ನ ಏನನ್ನ ಬೈದ ಅಂತೇಳಿ ಒಂದು ಕಂಪ್ಲೇಂಟ್ ಕೊಟ್ಟು ಅಲ್ಲಿ ಒಳಗಿಸಿಬಿಡೋದಲ್ಲಿ ನನ್ನ ಮರ್ಡರ್ ಮಾಡಿಸ್ತೀನಿ ಅಂದ್ರು ಅಲ್ಲಿ ಬೈದ್ರು. ಅವನೇನು ಕೊಡ್ತಾನೆ, ಅವನು ಯಾವಾಗ ಕೊಡ್ತಾನೆ, 30ನೇ ತಾರೀಕು ಕೊಡ್ತಾನೆ, ಮಾರ್ಚ್ 30. ನಂತರ 1ನೇ ತಾರೀಕು ಹೆಣ್ಮಗಳು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಇಲ್ಲೆಲ್ಲ FIR ತರಿಸಿದ್ದಿಲ್ಲ. ಈ ಹೆಣ್ಮಗಳು 1 ಏಪ್ರಿಲ್ ಅದೇನೋ ಕಾರಲ್ಲಿ ಹಾಸನದಲ್ಲಿ ಯಾವುದೋ ರಸ್ತೆಗಳಲ್ಲಿ ಓಡಾಡಿಸಿ ನನ್ನ ಕೈ ಮುಟ್ತಾ ಮೈ ಮುಟ್ತಾ ಅಂತೇಳಿ. ಈಗ ರೇವಣ್ಣವ್ರ ಮೇಲೂ ಅದನ್ನೇ ಕೇಸ್ ಹಾಕಿರೋದು, ಲೈಂಗಿಕ ದೌರ್ಜನ್ಯ ಮೈ ಮುಟ್ತಾ ಅದನ್ನು ಹೇಳದ ಅಂತೇಳಿ ಈ ಸರ್ಕಾರದ ಅಧಿಕಾರಿ. ಇದು 1ನೇ ತಾರೀಕು ಕೇಸ್ ಆಗಿರೋದು, FIR ಹಾಕಿರೋದು ಈ ದೇವರಾಜೇಗೌಡರ ಮೇಲೆ. 1ನೇ ತಾರೀಕಿಂದ ಈಗ ಅರೆಸ್ಟ್ ಆಗಿದೆ. ಯಾವತ್ತು ಈಗ ಯಾವ್ದು ಮೇ ಎಷ್ಟನೇ ತಾರೀಕು ಅರೆಸ್ಟ್ ಆಗಿದ್ದು? ಏಪ್ರಿಲ್ 1ಕ್ಕೆ ಆ ಹೆಣ್ಣುಮಗಳು ಕಂಪ್ಲೇಂಟ್ನ ಕೊಟ್ಟಿರೋದು. ಸೆಕ್ಷನ್ಗಳು ಇರೋದು ಅವತ್ತಿನ ಸೆಕ್ಷನ್ ಬೇರೆ. ಆಮೇಲೆ ಈ ವ್ಯಕ್ತಿ ಈ ಕಾರ್ತಿಕ್ ಅಂತಕ್ಕಂಥವ್ರು ಮೂಲ ಏನಿದ್ದಾನೆ ಅವನು ಈ ಖಾಸಗಿ ಚಾನಲ್ ಹೋಗೊಂಡು, ಖಾಸಗಿ ಚಾನಲ್ ಎಲ್ಲರಿಗೂ ಕೊಟ್ಟ ಬಹುಶಃ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಬಿಟ್ಟಾರ. ನಾನು ದೇವರಾಜೇಗೌಡರು ಒಬ್ಬರಿಗೆ ಬಿಟ್ಟು ಇನ್ಯಾರಿಗೂ ಎಂಥದ್ದು ನಮ್ಮ ಪೆಂಡರೇ ಕೊಟ್ಟಿಲ್ಲ ಅಂತ ಆ ಹೇಳಿಕೆಯನ್ನು ಕೊಟ್ಟ ನಂತರ ಬಹುಶಃ ದೇವರಾಜೇಗೌಡರು ನಿಮ್ಮ ಪ್ರೆಸ್ ಕ್ಲಬ್ ಬಂದು 1-2 ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ನಿಮ್ಮ ಮುಂದೆ ಬಿಟ್ಟಿದ್ರು. ಅದು ಬಿಟ್ಟ ನಂತರ ಈ ಕೇಸ್ ಆರಿಸಿದ್ರು. ಆ ಹೆಣ್ಮಗಳ ಕೈಲಿ ಮತ್ತೆ ಕರೆಸಿ ಯಾರು ಕರ್ಕೊಂಬಂದ್ರು ಬೆಂಗಳೂರಿಗೆ ಹೆಣ್ಮಗಳನ್ನ ಕರ್ಕೊಂಬರ್ಬೇಕಾದ್ರೆ ಎಷ್ಟು ಕೊಟ್ಟರು, ಕೇಸ್ ಎಲ್ಲ ಆಗ್ತಾರೆ. ಒಳಯನಸಿಪುರದಲ್ಲಿ ಹಾಕಿದ್ದಲ್ಲ, ಯಾರೋ ದುದ್ದ ಇನ್ಸ್ಪೆಕ್ಟರ್ ಕೇರ್ ಹಾಕಿಸ್ತಾರೆ. ಅಲ್ಲಿಂದ ಅಲ್ಲೆಲ್ಲೋ ಯಾವುದೋ ಹಿರಿಯೂರ ಹತ್ರ ಅರೆಸ್ಟ್ ಮಾಡಿ ಕರ್ಕೊಂಬಂದ್ರಪ್ಪ. ಅತ್ಯಾಚಾರ 376 ಅಂತ ಅದಕ್ಕೆ ಹೇಳಿದೆ 376 ಸರ್ಕಾರ ಇದು. ರೇವಣ್ಣ ಅವರ ಕೇಸು ಇದೇ ಒಳಯನಸಿಪುರದಲ್ಲಿ ಒಂದು ಕೇಸ್ ದಾಖಲೆ ಮಾಡ್ಕೊಂಡಲ್ಲ. ಒಳಯನಸಿಪುರದಲ್ಲಿ ಹೆಣ್ಮಗಳು ಕಂಪ್ಲೇಂಟ್ ಕೊಡಲಿಲ್ಲ. ಆ ಹೆಣ್ಮಗಳನ್ನ ಒಳಯನಸಿಪುರದಿಂದ ಬೆಂಗಳೂರು ಕರ್ಕೊಂಬಂದವ್ರು ಯಾರು? ಬೆಂಗಳೂರು ಕರ್ಕೊಂಬಂದು ಹೇಳೋರಲ್ಲ. ಈಗ ನಮ್ಮ CD ಶಿವು ನೆನ್ನೆ ಮಗಲಿ ನೋಡು ಹಾಕಿರಲಿಲ್ಲ ನೀವು, CD ಶಿವು ಹೇಳೋರಲ್ಲ ನೆನ್ನೆ. ಆ ಹೆಣ್ಣು ಮಗಳನ್ನ ಕರ್ಕೊಂಬಂದವ್ರು ಯಾರು? ಬೆಂಗಳೂರು ನಗರಕ್ಕೆ ಯಾವ ಪೊಲೀಸ್ ಕಚೇರಿನಲ್ಲಿ ಟೈಪ್ಡ್ ಲೆಟರ್ನ ರೆಡಿ ಮಾಡಿದ್ರಿ ಕಂಪ್ಲೇಂಟ್? ಸ್ವಲ್ಪ TG ಹೇಳಿದರು ಅಲೋಕ್ ಮೋಹನ್. ನಾನು ಅವ್ರನ್ನ 14 ತಿಂಗಳು ಮುಖ್ಯಮಂತ್ರಿ ಇದ್ದಾಗ ಕಮಿಷನರು ಮಾಡಲಿಲ್ಲ ಬೆಂಗಳೂರು ನಗರಕ್ಕೆ ಅಂತ. ಪಾಪ ಈಗ ನೀವು ಒಬ್ರು ನಮ್ಮ ಕುಟುಂಬಕ್ಕೆ ಎಷ್ಟು ದಿವಸ ಕೊಟ್ಟಿದ್ದವರು ಕಮಿಷನರ್ ಮಾಡಲಿಲ್ಲ ಅಂತ. ನಿಮ್ಮ ಕಚೇರಿ ಒಳಗೆ ಅಂತ ಹೇಳಿದ್ದವರಪ್ಪ, ಗೊತ್ತಿಲ್ಲ. ನಿಮ್ಮ ಕಚೇರಿಗೆ ಕೂತ್ಕೊಂಡು ಟೈಪ್ ಮಾಡಿ ಆ ಹೆಣ್ಮಗಳ ಕೈಲಿ ಪಾಪ ಅವಳಿಗೆ ನಮ್ಮ ಅಡ್ವೊಕೇಟ್ ಹೇಳಿದ್ರು ಲೈಂಗಿಕ ದೌರ್ಜನ್ಯ ಅನ್ನೋ ಒಂದು ಪದ ಹೆಣ್ಮಗಳ ಕೈಲಿ ಹೇಳಿಸ್ಬಿಡಿ ಅಂತ ಕೋರ್ಟಲ್ಲಿ. ಲೈಂಗಿಕ ದೌರ್ಜನ್ಯ ಅನ್ನೋ ಒಂದು ಪದ ಹೆಣ್ಮಗಳು ಹೇಳ್ಬಿಡಿ. ಇಲ್ಲಿ ರೆಡಿ ಮಾಡಿ ಇಂಗ್ಲಿಷ್ ಟೈಪ್
ಅಲ್ಲಿಗೆ FIR ಮಾಡಿ ಅಂತ ಕಳಿಸ್ತಾರೆ. ಪೊಲೀಸ್ ಇನ್ಸ್ಪೆಕ್ಟರ್ ಇಲ್ಲಿ ಬರ್ತಾನೆ, ಇಲ್ಲಿ ಅವ್ರು ಹ್ಯಾಂಡ್ ಓವರ್ ಮಾಡಿ ಅಲ್ಲಿ ತಗೊಂಡು ಆಮೇಲೆ FIR ರೇವಣ್ಣ ಮೇಲೆ ಹಾಕೋದ್ರಲ್ಲ, ಅದೇ ಸೇಮ್ ಇದರಲ್ಲೇ ಇದು ಕೇಸ್ ಆಗಿರೋದು. ಅವ್ರ ಮೇಲೆ ಮಾಡೋ ಕೇಸ್ಗಳಲ್ಲಿ ಅಂತಾರೆ, ನಾನು ಅದನ್ನ ನೋಡಕ್ ಹೋಗಿಲ್ಲ. ಇಲ್ಲಿ ಯಾತಕ್ಕೆ ಕೇಸ್ ಹಾಕೋದು ಈ ವ್ಯಕ್ತಿ ಮೇಲೆ? 1.5 ತಿಂಗಳಿಂದ ನೀವು ಏನು ಆಕ್ಷನ್ ತಗೊಳ್ಳಿದೆ, ಈಗ ಇನ್ನೊಂದು 376ಕ್ಕೆ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದೆ. ಅಲ್ಲಿಂದ SIT ಕರ್ಕೊಂಡಿದ್ದಾರೆ. SIT ನಲ್ಲಿ 8 ಏನೋ ಮಾಡ್ಕೊಂಡಿದ್ದೀವಿ. ಇದೆಲ್ಲ ಪಾಪ ನಡೆಸಿದ್ದಾನೆ. ಇದೇನು ಅಭ್ಯಂತರ? ನೀವು SIT ಇಂದ ಸಿದ್ದರಾಮಯ್ಯನವರೇ ಯಾವ ರೀತಿಯ ತನಿಖೆ ನಡೆಸ್ತಾ ಇದ್ದೀರಿ ಎಂದು ಹೇಳಿದ್ರಂತ. ನಟರು ಬರೆದವರು ಯಾರು? ಪೆಂಡ್ರೈವ್ ವಿಷಯದಲ್ಲಿ ಏನೋ ಪಾಪ ನಿಮ್ಮ ಇದನ್ನೇ ಹಾಕಿದೆ, ಎಷ್ಟು ಬಿಟ್ರಂತಲ್ಲ CD ಬಗ್ಗೆ ನೀವು ಕೇಳಿದಾಗ ಈ ಕೇಸ್ ಬಗ್ಗೆ ಇಲ್ಲಿ ನಾನು ಅವರಿಗೆ ಕೇಳ್ತೀನಿ, ನಿಮ್ಮ ತನಿಖೆ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ? ಏಪ್ರಿಲ್ 22ನೇ ತಾರೀಕು ಈ ಪೆಂಡ್ರೈವ್ 21 ರಾತ್ರಿ ಬಂದ ಮೇಲೆ ಇದರ ಮೂಲ ಯಾರ್ಯಾರಿದ್ದಾರೆ ಅಂತೇಳಿ ಒಂದು 4 ಜನದ ಮೇಲೆ ಕಂಪ್ಲೇಂಟ್ ಕೊಟ್ಟರಲ್ಲ ಎಲೆಕ್ಷನ್ ಏಜೆಂಟ್. ಈ ಕ್ಷಣದವರೆಗೆ ಅವ್ರ ಬಗ್ಗೆ ಏನ್ ಆಕ್ಷನ್ ತಗೊಂಡಿದ್ದೀರಿ? ಇಲ್ಲಿ ಯಾವ್ದೋ ಕಿಡ್ನಾಪ್ ಕೇಸಲ್ಲಿ ಅಂತ ಹೇಳಿ ಸುಮಾರು 8 ಜನ ಕರ್ಕೊಂಬಂದು ಅನಫಿಷಿಯಲಿ ಯಾರ್ಯಾರಿಗೆ ಎಷ್ಟೆಷ್ಟು ಹಿಂಸೆ ಕೊಟ್ಟು, ಯಾರ್ಯಾರಿಗೆ ಚಿತ್ರ ಹಿಂಸೆ ಕೊಟ್ಟು ಬಾಯ್ಬಿಡು, ಈಗ ಹೇಳು ಅಂತ ಹೇಳಿಸ್ತಾ ಇದ್ದೀರಿ. ಅದೇ ಈ ಪೆಂಡ್ರೈವ್ದು ಸರ್ಕ್ಯುಲೇಟ್ ಮಾಡಿದಾರಲ್ಲ, ಅವರ ಬಗ್ಗೆ ನೀವೇನಾದರೂ ತನಿಖೆ ಮುಂದುವರಿಸಿದ್ದೀರಾ? ಆ ಒಂದು ಆಂಗಲ್ನಲ್ಲಿ ನಾನು ಇವತ್ತು ಹೇಳ್ತೀನಿ, ಈ ಒಂದು ಪ್ರಕರಣ ಏನಿದೆ, ವಿಡಿಯೋ ಕರ್ತೃ ಯಾರಿದ್ದಾರೆ ಅರೆಸ್ಟ್ ಮಾಡಿ ಹ್ಯಾಂಗ್ ಮಾಡಿ, ನಾನು ಅದರಲ್ಲಿ ಯಾರು ಈ ಒಂದು ವಿಡಿಯೋ ಮಾಡಿರ್ತಕ್ಕಂಥ ಕರ್ತೃ ಇದ್ರೆ ಇರ್ತಕ್ಕಂಥ ಯಾರಿದ್ದಾರೆ, ನೀವು ಶಿಕ್ಷೆ ಕೊಡ್ತಕ್ಕಂಥದ್ದು ಈ ಸಂಪೂರ್ಣವಾಗಿ ನಮ್ಮ ಸರ್ಕಾರ. ನೀವು ಇಲ್ಲಿ ನಾನು ಒಂದೇ ಹೇಳ್ತೀನಿ, ಈ ಕಡೆಗೆ ಪೇಪರ್ ಹಳೆದೆಲ್ಲ ತೆಗೆದು ನೋಡ್ತಾ ಇದ್ದೆ. ಪ್ರಜ್ವಲ್ ವಿರುದ್ಧ ಲುಕ್ಔಟ್ ನೋಟಿಸು, ಬೆನ್ನಲ್ಲೇ ರೇಪ್ ಕೇಸು. ಫಸ್ಟ್ ನೋಟಿಸ್ ಕೊಟ್ಟಿದ್ದು ಬೇರೆ, ರೇವಣ್ಣ ಮತ್ತು ಪ್ರಜ್ವಲ್ ಮೇಲೆ ಒಳಾಂಗದಲ್ಲಿ ಮೊದಲು ದಾಖಲೆ ಮಾಡ್ಕೊಂಡಿದ್ದ FIR ಅದೆಲ್ಲ ಎಲ್ಲಿಗೆ ಹೋಗೋದಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.